ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭೀಕರ ಕಾರು ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳಗಿ ಸೇರಿ 3 ಮೃತಪಟ್ಟಿದ್ದಾರೆ. ಮಹಾಂತೇಶ್ ಬೀಳಗಿ, ಈರಣ್ಣ ಬೀಳಗಿ ಹಾಗೂ ಶಂಕರ್ ಬೀಳಗಿ ಸಾವನ್ನಪ್ಪಿದ್ದಾರೆ. 3 ಅಣ್ಣ ತಮ್ಮಂದಿರು ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ. ಭೀಕರ ಕಾರು ಅಪಘಾತದಲ್ಲಿ ದಕ್ಷ ಐಎಎಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳಗಿ ಸೇರಿ 3 ಮೃತಪಟ್ಟಿದ್ದಾರೆ. ಮಹಾಂತೇಶ್ ಬೀಳಗಿ, ಈರಣ್ಣ ಬೀಳಗಿ ಹಾಗೂ ಶಂಕರ್ ಬೀಳಗಿ ಸಾವನ್ನಪ್ಪಿದ್ದಾರೆ. 3 ಅಣ್ಣ ತಮ್ಮಂದಿರು ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ. ಮಹಾಂತೇಶ್ ಬೀಳಗಿ ಅವರು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಬಾಗಲಕೋಟೆಯಿಂದ ಕಲಬುರಗಿಗೆ ಬರುವಾಗ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಇಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಅಂದರೆ ಒಟ್ಟಾರೆಯಾಗಿ 5 ಜನ ಇದ್ರು ಈ ಕಾರ್ನಲ್ಲಿ. ಇದರಲ್ಲಿ 3 ಸಾವನ್ನಪ್ಪಿದ್ದಾರೆ. ಇನ್ನು ಇಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಜೀಮಾ ಬೇಗಂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಕಾರು ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ ಅವರು ಮೃತಪಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಆ ಅಪಘಾತದ ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಮಹಾಂತೇಶ್ ಬೀಳಗಿ ಅವರ ಸಹೋದರ ಜೊತೆಗೆ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ಕಾರ್ನಲ್ಲಿ 5 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಇದರಲ್ಲಿ 3 ಸಾವನ್ನಪ್ಪಿದ್ದಾರೆ. ಇನ್ನು ಇಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಕೂಡ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಕಲಬುರಗಿಗೆ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಈ ರೀತಿ ದುರ್ಘಟನೆ ನಡೆದು ಹೋಗಿದೆ. ಒಬ್ಬ ದಕ್ಷ ಅಧಿಕಾರಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಭೀಕರ ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದ್ದು, ಇನ್ನು ಅಪಘಾತದಲ್ಲಿ ಇವರು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಪ್ರಸ್ತುತ ಇವರು ಬೆಸ್ಕಾಂ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಮಹಾಂತೇಶ್ ಬೀಳಗಿ ಅವರು ಇನೋವಾ ಕಾರ್ನಲ್ಲಿ ವಿಜಯಪುರದಿಂದ ಕಲಬುರಗಿಗೆ ಆಗಮಿಸ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದ 3 ಕೂಡ ಮೃತಪಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ 5 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ಮದುವೆ ಕಾರ್ಯಕ್ರಮದಲ್ಲಿ ಮದುವೆಗೆ ಅಟೆಂಡ್ ಆಗೋದಕ್ಕೆ ಇವರು ಬರ್ತಾ ಇದ್ರು. ಒಟ್ಟಾರೆ 5 ಜನ ಇರ್ತಾರೆ. ಅದರಲ್ಲಿ 3 ಸಾವನ್ನಪ್ಪಿದ್ದಾರೆ. ಇನ್ನೂ ಇಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇದ್ದಾರೆ. ಮಹಾಂತೇಶ್ ಬೀಳಗಿ ಸೇರಿ 3 ಸಾವನ್ನಪ್ಪಿದ್ದಾರೆ. ಅಂದರೆ 3 ಅಣ್ಣ ತಮ್ಮಂದಿರು ಅಪಘಾತದಲ್ಲಿ ಇದೀಗ ಮೃತಪಟ್ಟಿದ್ದಾರೆ. ಇನ್ನು ಯಾವಾಗ ಈ ಒಂದು ಆಕ್ಸಿಡೆಂಟ್ ಆಯಿತು, ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಹಾಂತೇಶ್ ಬೀಳಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳಗಿ ಅವರು ಸದ್ಯ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಬಾಗಲಕೋಟೆಯಿಂದ ಕಲಬುರಗಿಗೆ ಬರುವಾಗ ಈ ಒಂದು ಖನಿಜ ಅಭಿವೃದ್ಧಿ ನಿಗಮದ MD ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಮಹಾಂತೇಶ್ ಬೀಳಗಿ ಅವರು. ಇನ್ನು ಬಾಗಲಕೋಟೆಯಿಂದ ಕಲಬುರಗಿಗೆ ಬರುವಾಗ ಈ ಒಂದು ದುರ್ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಭೀಮಪ್ಪ. ಇವತ್ತು ನಾವು ಒಬ್ಬ ದಕ್ಷ ಅಧಿಕಾರಿಯನ್ನ ಕಳ್ಕೊಂಡಿದ್ದೇವೆ. ಏನ್ ಕಾರಣ ಅಪಘಾತಕ್ಕೆ? ಅಂದ್ರೆ ಓವರ್ ಸ್ಪೀಡಾ ಏನು ಅಂತ? ಹೌದು ಸಿಂಚನ, ಈ ಘಟನೆ ನಡೆದಿರ್ತಕ್ಕಂಥದ್ದು ಜೇವರ್ಗಿ ತಾಲೂಕಿನ ಅಂದ್ರೆ ಜೇವರ್ಗಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದ್ರೆ ಕಾರ್ನಲ್ಲಿ ಒಟ್ಟು 5 ಜನ ಪ್ರಯಾಣ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಏನಂದ್ರೆ ಆ ಕಾರು ಏಕಾಏಕಿ ರಸ್ತೆ ಪಕ್ಕದಲ್ಲೇನೋ ಏನಂದ್ರೆ ತಗ್ಗಿಗೆ ಉರುಳಿದೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಒಂದು ದುರಂತ ಏನಂದ್ರೆ ಈ ಘಟನೆಯಲ್ಲಿ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಸೇರಿದಂತೆ ಒಟ್ಟು 3 ಸಹೋದರರು ಅಂದ್ರೆ ಮಹಾಂತೇಶ್ ಬೀಳಗಿ ಸೇರಿದಂತೆ ಅವರು ಇನ್ನೂ 2 ಸಹೋದರರು ಅಂದ್ರೆ ಮೃತಪಟ್ಟಿರ್ತಾರೆ. ಒಟ್ಟು 3 ಅಂದ್ರೆ ಮಹಾಂತೇಶ್ ಬೀಳಗಿ ಸೇರಿ ಒಟ್ಟು 3 ಸಹೋದರರು ಈ ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಅವರು ಏನಂದ್ರೆ ಬೆಳಗಾವಿ ಜಿಲ್ಲೆಯ ರಾಯದುರ್ಗದಿಂದ ಕಲಬುರಗಿಗೆ ಅಂದ್ರೆ ಮದುವೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವರು ಆಗಮಿಸಿದ್ರು. ಅಂದ್ರೆ ನಾಳೆ ಏನಂದ್ರೆ ಮದುವೆ ಕಾರ್ಯಕ್ರಮ ಕಲಬುರಗಿಯಲ್ಲಿತ್ತು. ಹೀಗಾಗಿ ಕಲಬುರಗಿಯಲ್ಲಿ ನಡೆತಕ್ಕಂಥ ಮದುವೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಸೇರಿದಂತೆ ಅವರ ಸಹೋದರರು ಮತ್ತು ಇನ್ನಿಬ್ಬರು ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದರು. ಏಕಾಏಕಿ ಏನಂದ್ರೆ ಜೇವರ್ಗಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಈ ಭೀಕರ ಅಪಘಾತ ಸಂಭವಿಸತಕ್ಕಂಥದ್ದು. ಅಪಘಾತದ ಸಂದರ್ಭ
ಸಂದರ್ಭದಲ್ಲಿ ನೀವು ಫೋಟೋನಲ್ಲಿ ನೋಡಿರ್ಬೋದು ಏನಂದ್ರೆ ಕಾರಿನ ಗ್ಲಾಸ್ ಹೊಡೆದ ಏನಂದ್ರೆ ಹೊರಗಡೆ ಬಂದು ಬಿದ್ದಿರ್ತಕ್ಕಂಥದ್ದು ಮಹಂತೇಶ್ ಬೀಳಗಿ ಅವರು ಮತ್ತು ಇನ್ನಿಬ್ರು ಈ ಭೀಕರ ಅಪಘಾತ ಅಂದ್ರೆ ಸಂಭವಿಸಿರ್ತಕ್ಕಂಥದ್ದು ಸಂಜೆ 6 ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿರ್ತಕ್ಕಂಥದ್ದು. ಸದ್ಯ ಏನಂದ್ರೆ ಈಗಾಗಲೇ 3 ಏನಂದ್ರೆ ಅಂದ್ರೆ ಮಹಂತೇಶ್ ಬೀಳಗಿ ಸೇರಿದಂತೆ ಒಟ್ಟು 3 ಈಗಾಗಲೇ ಮೃತಪಟ್ಟಿದ್ದಾರೆ ಎಂದು ಸದ್ಯ ಏನಂದ್ರೆ ಆಸ್ಪತ್ರೆಯ ಮೂಲಗಳು ಮತ್ತು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನೂ ಇಬ್ಬರಿಗೆ ಏನಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಸ್ಥಳಕ್ಕೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ IAS ಅಧಿಕಾರಿಗಳು ಏನಂದ್ರೆ ದಂಡೆ ಆಸ್ಪತ್ರೆಗೆ ಬಂದು ಏನಂದ್ರೆ ವೀಕ್ಷಣೆ ಭೇಟಿ ನೀಡ್ತಾ ಇದ್ದಾರೆ. ಒಟ್ಟಲ್ಲಿ ಹೇಳೋದಾದ್ರೆ ಮಹಂತೇಶ್ ಬೀಳಗಿ ಅಂದ್ರೆ IAS ಅಧಿಕಾರಿ ಮಹಂತೇಶ್ ಬೀಳಗಿ ಅವರ ಸಾವು ಅತ್ಯಂತ ದುರದೃಷ್ಟ ಅಂತಲೇ ಹೇಳ್ಬೋದು. ಸಿಂಚನ ಭೀಮಪ್ಪ, ಇನ್ನೂ ಇಬ್ಬರ ಸ್ಥಿತಿ ಹೇಗಿದೆ ಅಂತ? ಹೌದು ಸಿಂಚನ, ಏನಂದ್ರೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನಿಬ್ಬರಿಗೆ ಏನಂದ್ರೆ ಡ್ರೈವರ್ ಸೇರಿದಂತೆ ಇಲ್ಲಿ ಒಟ್ಟು ಇಬ್ಬರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಅವರ ಸ್ಥಿತಿ ಏನಂದ್ರೆ ಬಹಳ ಗಂಭೀರ ಆಗಿದೆ ಅಂತ ಸದ್ಯ ಆಸ್ಪತ್ರೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಅಪಘಾತಕ್ಕೆ ಏನಂದ್ರೆ ಓವರ್ ಸ್ಪೀಡೇ ಕಾರಣ ಅಂತ ಸದ್ಯದ ಪೊಲೀಸ್ ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಇನ್ನಷ್ಟೇ ಏನಂದ್ರೆ ಪೊಲೀಸರ ತನಿಖೆ ನಂತರ ಅಷ್ಟೇ ಈ ಅಪಘಾತ ಹೇಗೆ ಸಂಭವಿಸಿತು ಅಂತಕ್ಕಂಥದ್ದು ಮಾಹಿತಿ ಗೊತ್ತಾಗಲಿದೆ. ಸದ್ಯ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ಏನಂದ್ರೆ ತನಿಖೆ ಮಾಡ್ತಾ ಇದ್ದಾರೆ. ಸಿಂಚನ ಭೀಮಪ್ಪ, ಇನ್ನು ಮಹಾಂತೇಶ್ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರ, ಅಲ್ಲಿ ಅವರು ಉಸಿರು ಚೆಲ್ಲಿದ್ರ, ಹೇಗೆ ಅಂತ? ಹೌದು ಸಿಂಚನ, ಏನಂದ್ರೆ ಸದ್ಯದ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಅವರು ಏನಂದ್ರೆ ಅಲ್ಲೇ ಅಪಘಾತ ಸಂಭವಿಸ್ತಕ್ಕಂಥ ಸ್ಥಳದಲ್ಲಿ ಏನಂದ್ರೆ ಮೃತಪಟ್ಟಿದ್ರು. ಆದರೂ ಕೂಡ ಏನಂದ್ರೆ ಪೊಲೀಸರು ಆಸ್ಪತ್ರೆಗೆ ಅಂದ್ರೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ವೈದ್ಯರು ಏನಂದ್ರೆ ಅವರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಬಹುತೇಕ ಏನಂದ್ರೆ ಮಹಂತೇಶ್ ಬೀಳಗಿ ಅವರು ಏನಂದ್ರೆ ಅಲ್ಲಿ ಅಪಘಾತ ನಡೆದಂತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಸದ್ಯದ ಪೊಲೀಸ್ ಮೂಲಗಳು ತಿಳಿಸ್ತಾ ಇದೆ. ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಸಿಂಚನ ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಭೀಕರ ರಸ್ತೆ ಅಪಘಾತದಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ IAS ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳಗಿ ಸೇರಿ 3 ದುರ್ಮರಣ ಹೊಂದಿದ್ದಾರೆ. ಮಹಾಂತೇಶ್ ಬೀಳಗಿ, ಈರಣ್ಣ ಬೀಳಗಿ ಹಾಗೂ ಶಂಕರ್ ಬೀಳಗಿ ಸಾವಿಗೀಡಾಗಿದ್ದಾರೆ. 3 ಅಣ್ಣ ತಮ್ಮಂದಿರು ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಬಾಗಲಕೋಟೆಯಿಂದ ಕಲಬುರಗಿಗೆ ಬರುವಾಗ ಈ ಒಂದು ದುರ್ಘಟನೆ ನಡೆದಿದೆ. ಜೊತೆಗೆ ಅಂದರೆ ಈ ಒಂದು ಕಾರ್ನಲ್ಲಿ 5 ಜನ ಇರ್ತಾರೆ, ಅದರಲ್ಲಿ 3 ಸಾವನ್ನಪ್ಪಿದ್ದಾರೆ. ಜೊತೆಗೆ ಇನ್ನಿಬ್ಬರು ಏನಿದ್ರು ಅವರಿಗೆ ಗಂಭೀರವಾದಂತಹ ಗಾಯವಾಗಿತ್ತು. ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಆಸ್ಪತ್ರೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಮಾ ಬೇಗಂ ಕೂಡ ಭೇಟಿಯನ್ನ ನೀಡಿರ್ತಾರೆ. ಅಂದರೆ ಒಂದು ಮದುವೆ ಕಾರ್ಯಕ್ರಮ ಇರುತ್ತೆ, ಈ ಹಿನ್ನೆಲೆಯಲ್ಲಿ ಇವರು ಪ್ರಯಾಣವನ್ನ ಮಾಡಿರ್ತಾರೆ. ನಾಳೆ ಮದುವೆಗೆ ಅಟೆಂಡ್ ಆಗೋದಕ್ಕೆ ಇವರು ಬಂದಿರ್ತಾರೆ. ಆದರೆ ಈ ರೀತಿ ಒಂದು ದುರ್ಘಟನೆ ನಡೆದಿದೆ. ಕಾರು ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ ಅವರು ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳಗಿ ಅವರ ಸಹೋದರ ಹಾಗೂ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ಕಾರ್ನಲ್ಲಿ 5 ಜನ ಪ್ರಯಾಣಿಸ್ತಾ ಇದ್ರು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆ ಅಪಘಾತದ ಭೀಕರತೆ ಎಷ್ಟಿತ್ತು ಅನ್ನೋದನ್ನು ನೀವು ಒಂದು ದೃಶ್ಯದಲ್ಲಿ ನೋಡಬಹುದು. ಇನ್ನೊಂದು ಕಡೆ ಆಸ್ಪತ್ರೆಗೆ ಮೊದಲಿಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಭೇಟಿಯನ್ನು ನೀಡಿದರು. ಅದಾದಮೇಲೆ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಮಾ ಬೇಗಂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಏಕೆಂದರೆ 3 ಅಣ್ಣ ತಮ್ಮಂದಿರು ಒಟ್ಟಿಗೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಮ್ಮ ಕುಟುಂಬದ ಆಧಾರವಾಗಿದ್ದಂತಹ 3 ಅಣ್ಣ ತಮ್ಮಂದಿರು ಇದೀಗ ಸಾವನ್ನಪ್ಪಿದ್ದಾರೆ. ದಕ್ಷ ಅಧಿಕಾರಿ, ಪ್ರಾಮಾಣಿಕ IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಸಾವನ್ನಪ್ಪಿದ್ದಾರೆ. ಅಂದರೆ ಪೊಲೀಸ್ ಮೂಲಗಳ ಪ್ರಕಾರ ಓವರ್ ಸ್ಪೀಡೇ ಈ ಒಂದು ಅಪಘಾತಕ್ಕೆ ಕಾರಣ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನಷ್ಟೇ ನಿಖರವಾದ ಕಾರಣ ಏನಿದೆ, ಈ ಅಪಘಾತಕ್ಕೆ ಏನು ಕರೆಕ್ಟ್ ರೀಸನ್ ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಚಾಲಕ ಅಥವಾ ಡ್ರೈವರ್ ತುಂಬ ಓವರ್ ಸ್ಪೀಡಾಗಿ ಗಾಡಿಯನ್ನು ಓಡಿಸ್ಕೊಂಡು ಬರ್ತಾ ಇದ್ರು, ಹೀಗಾಗಿ ಈ ರೀತಿ ಘಟನೆ ಆಗಿದೆ ಎನ್ನುವಂಥದ್ದು ಸದ್ಯದ ಮಾಹಿತಿಯ ಪ್ರಕಾರ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇನೋವಾ ಕಾರ್ನಲ್ಲಿ ಇವರು ಬರ್ತಾ ಇದ್ರು. ಬಾಗಲಕೋಟೆಯಿಂದ ಕಲಬುರಗಿಗೆ ಬರುವಾಗ ಈ ಒಂದು ಘಟನೆ ನಡೆದಿದೆ. ಇದರಲ್ಲಿ 5 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ನಾಳೆ ಒಂದು ಮದುವೆ ಇರುತ್ತೆ, ಮದುವೆಯನ್ನು ಅಟೆಂಡ್ ಮಾಡೋದಕ್ಕೆ ಇವರು ಬರ್ತಾ ಇರ್ತಾರೆ. 5 ಜನ ಬರ್ತಾ ಇದ್ರು. ಇದರಲ್ಲಿ 3 ಸಾವನ್ನಪ್ಪಿದ್ದಾರೆ. ಇನ್ನು 2 ಗಂಭೀರವಾದಂತಹ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಇನ್ನು ಆಸ್ಪತ್ರೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಭೇಟಿಯನ್ನು ನೀಡಿದರು. ಆಸ್ಪತ್ರೆಗೆ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಮಾ ಬೇಗಂ ಕೂಡ ಭೇಟಿಯನ್ನು ನೀಡಿದರು.
ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಯಾಕಂದರೆ ಒಂದೇ ಅಪಘಾತದಲ್ಲಿ 3 ಅಣ್ಣ ತಮ್ಮಂದಿರ ಸಾವಾಗಿರೋದು ನಿಜಕ್ಕೂ ಒಂದು ರೀತಿ ಕುಟುಂಬಕ್ಕೆ ಒಂದು ಸಿಡಿಲು ಬಡಿದಂತಹ ಒಂದು ಸಂದರ್ಭ ಇದು. ಹೀಗಾಗಿ ಅವರ ಕುಟುಂಬಸ್ಥರೇನಿದ್ದಾರೆ ಒಬ್ಬೊಬ್ಬರಾಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಸಾಕಷ್ಟು ನೋವಿನ ನಡುವೆ ಅವರ ಕಂಬನಿಗಳು ಅಥವಾ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಒಟ್ಟು ಕಾರ್ನಲ್ಲಿ 5 ಪ್ರಯಾಣಿಸ್ತಾ ಇರ್ತಾರೆ. ಮೇಲ್ನೋಟಕ್ಕೆ ಓವರ್ ಸ್ಪೀಡಿಂದ ಈ ರೀತಿ ಅಪಘಾತ ಆಗಿದೆ ಎನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಸರಿಯಾದಂಥ ನಿಖರ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಯಾಕೆ ಈ ರೀತಿ ಆಯಿತು, ಚಾಲಕನ ನಿರ್ಲಕ್ಷ್ಯ ಇತ್ತಾ ಅಥವಾ ಏನು ಪ್ರಾಬ್ಲಮ್ ಆಯಿತು, ಯಾಕೆ ಈ ರೀತಿ ಒಂದು ಭೀಕರ ಅಪಘಾತ ನಡೀತು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇವತ್ತು ಸಂಜೆ ಸರಿಸುಮಾರು 6:30 7 ಗಂಟೆ ಒಳಗೆ ಈ ಒಂದು ಅಪಘಾತ ಸಂಭವಿಸಿದೆ. ಇನ್ನು ಆಕ್ಸಿಡೆಂಟ್ ಆಗಿದ ತಕ್ಷಣ ಅಲ್ಲೇ ಸ್ಥಳದಲ್ಲೇ ಮಹಾಂತೇಶ್ ಬೀಳಗಿ ಅವರು ಉಸಿರನ್ನು ಚೆಲ್ಲಿರ್ತಾರೆ. ಆದರೂ ಕೂಡ ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಅಲ್ಲಿ ಇವರು ಮೃತಪಟ್ಟಿದ್ದಾರೆ ಅಂತ ಡಾಕ್ಟರ್ಗಳು ಕನ್ಫರ್ಮ್ ಮಾಡಿದ್ದಾರೆ.